ಇನ್ನೊಂದು ಕಡೆ ಸರ್ಕಾರದ ಪರ ವಕೀಲ ಅಂದರೆ ಯಾವ ವಕೀಲರು ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ವಾದವನ್ನು ಮಾಡ್ತಾ ಇದ್ದಾರಲ್ಲ, ಅವ್ರ ವಾದ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಸರ್ಕಾರದ ಪರವಾಗಿ ಇಲ್ಲಿ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲನ್ನು ಯಾಕೆ ಕ್ಯಾನ್ಸಲ್ ಮಾಡಬೇಕು, ಇವ್ರು ಯಾಕೆ ಎಲ್ಲರೂ ಕೂಡ 4 ಗೋಡೆ ಒಳಗಡೆ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಎಲ್ಲ 7ಕ್ಕೆ 7 ಆರೋಪಿಗಳ ಬೇಲ್ ಕೂಡ ರದ್ದಾಗಬೇಕು. ಪವಿತ್ರ, ದರ್ಶನ್ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದರು ಸ್ವಾಮಿ ಇವರಿಬ್ಬರು. ಪವಿತ್ರ ಗೌಡ ಮತ್ತು ದರ್ಶನ್ ಇದ್ದಾರಲ್ಲ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇವರಿದ್ದರು, ಲಿವಿಂಗ್ ಟುಗೆದರಲ್ಲಿದ್ದರು ಇವರಿಬ್ಬರು. ನಟ ದರ್ಶನ್ಗೆ ತುಂಬ ಕ್ರಿಮಿನಲ್ ಹಿನ್ನೆಲೆ ಇದೆ. ಸಿದ್ಧಾರ್ಥ ಲೂಥ್ರಾ ವಾದ ಇದು. ಇವರಿಗೆ ಬೇಲ್ ರದ್ದುಪಡಿಸುವುದಕ್ಕೆ ಇರಬಹುದಾದ ಕಾರಣಗಳನ್ನು ಅವರಿಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಮಂಡಿಸ್ತಾ ಇದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ದರ್ಶನ್ಗೆ, ಈ ಆರೋಪಿಗಿದೆ ಅಂಥೇಳಿ ಸಿದ್ಧಾರ್ಥ ಲೂಥ್ರಾ ಅವರ ವಾದ. ಜೈಲಲ್ಲೂ ಈ ಖೈದಿಗಳೊಂದಿಗೆ ಈತ ಸಿಗರೇಟ್ ಸೇತಾ ಇದ್ದ ಸ್ವಾಮಿ ಜೈಲಲ್ಲಿ. CCTVಯಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಏನು ಆ ಒಂದು ಮರ್ಡರ್ ಆಯ್ತಲ್ಲ, ಆ ದಿನ ಇವರ ಒಂದು ವಾಹನದ ಓಡಾಟ ಸೆರೆಯಾಗಿದೆ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ವಾಹನಗಳ ಓಡಾಟ ಸರಿಯಾಗಿದೆ. ಅಲ್ಲಿ ವಾಹನದಲ್ಲಿದ್ದಂಥ ಆರೋಪಿಗಳನ್ನು ಗುರುತು ಮಾಡಲಾಗಿದೆ. ಇದು ಇಂಪಾರ್ಟೆಂಟು. ದರ್ಶನ್ ಕಾರ್ ಇರೋದು ಬೇರೆ, ದರ್ಶನ್ ಜೀಪ್ ಇರೋದು ಬೇರೆ, ಅವ್ರ ಗಾಡಿ ಇರೋದು ಬೇರೆ, 2 ವೀಲರ್ ಇರೋದು ಬೇರೆ. ಆದರೆ ಅದರ ಒಳಗಡೆ ಯಾರ ಟೈಮಲ್ಲಿ ಇದ್ದರು ಅನ್ನೋದಿದೆಯಲ್ಲ, ಈ ಒಂದು ಪಾಯಿಂಟನ್ನು ಸಿದ್ಧಾರ್ಥ ಲೂಥ್ರಾ ಸರ್ಕಾರದ ಪರವಾಗಿ ವಕೀಲರಾಗಿ ಸುಪ್ರೀಂ ಕೋರ್ಟಲ್ಲಿ ಮಂಡಿಸ್ತಾ ಇದ್ದಾರೆ. ಅದನ್ನು ವಾಹನ ಓಡಾಡಿದ್ದು ನಿಜ, ವಾಹನದಲ್ಲಿದ್ದಲ್ಲ ಆರೋಪಿಗಳು, ಅವರನ್ನು ಗುರುತಿಸಲಾಗಿದೆ. ಹಲ್ಲೆಯಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ದರ್ಶನ್, ಪವಿತ್ರ ಗೌಡ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಇನ್ನೊಂದಷ್ಟು ಜನ ಸೇರಿಕೊಂಡು ಶೆಡ್ಗೆ ಆಗಮಿಸಿ ಅಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ. ಮೊದಲು ದರ್ಶನ್ನನ್ನು ಮೈಸೂರಲ್ಲಿ ಅರೆಸ್ಟ್ ಮಾಡಲಾಗುತ್ತೆ, ನಂತರ ಉಳಿದವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸಿದ್ದಾರೆ. ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಗಾಯದ ಗುರುತು ಪತ್ತೆಯಾಗಿದೆ ಸ್ವಾಮಿ. ಯಾವೆಲ್ಲ ಹಲ್ಲೆಯಿಂದ ಯಾವೆಲ್ಲ ಗಾಯಗಳಾಯಿತು ಅನ್ನೋದು ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಆ ಗಾಯದ ಗುರುತುಗಳನ್ನು ಪತ್ತೆ ಹಚ್ಚಲಾಗಿದೆ. ಅಶೋಕ್ ಲೈಲ್ಯಾಂಡ್ ಲಾರಿ ಇದೆಯಲ್ಲ, ಈ ಫೋಟೋ ಬಹಳ ಬಹಳ ಇಂಪಾರ್ಟೆಂಟ್, ತುಂಬ ಮುಖ್ಯ ಇದು. ಅಂದರೆ ಈ ರೇಣುಕಾಸ್ವಾಮಿಯನ್ನು ಹಿಡ್ಕೊಂಡು ಟೆಂಪೋ ಅಂದರೆ ಟೆಂಪೋಗೆ, ಲಾರಿ ಅಂದರೆ ಲಾರಿಗೆ, ಗೋಡೆ ಅಂದರೆ ಗೋಡೆಗೆ, ಕಾರ್ ಅಂದರೆ ಕಾರ್ಗೆ ತಾಟ್ಸಿದ್ರಲ್ಲ, ತಲೆನ ತೊಗೊಂಡು ಜಜ್ಜಿದ್ರಲ್ಲ, ಲಾರಿಗೋ ಗೋಡೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ. ಈ ಫೋಟೋಗಳು ಬಹಳ ಪ್ರಮುಖ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೆ ಸಾಂದರ್ಭಿಕ ಸಾಕ್ಷ್ಯಗಳಿವೆ ಸ್ವಾಮಿ. ಭಾಳ ಇಂಪಾರ್ಟೆಂಟ್ ಇದು. ಪ್ರತ್ಯಕ್ಷದರ್ಶಿ ಏನೋ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಸಾಂದರ್ಭಿಕ ಸಾಕ್ಷ್ಯಗಳ ಮ್ಯಾಚೇ ಆಗಲ್ವಾ ಅಂದರೆ ಅದಕ್ಕೂ ಸಾಕ್ಷ್ಯಗಳಿದೆ ಸ್ವಾಮಿ. ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೇಳಿಕೆ ಆಧರಿಸಿ ವಾದವನ್ನು ಮಂಡಿಸಿದ್ದಾರಲ್ಲಿ. ಪವಿತ್ರ ಗೌಡಗೆ ಸ್ನೇಹಿತೆ ಸಮತಾ ಅಂತಿದ್ದಾರಲ್ಲ, ಇವರು ಹೇಳಿಕೆಯನ್ನು ಆಧರಿಸಿ ಕೂಡ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾದಲ್ಲಿ ಆಗಿದೆ, ನಿನ್ನ ಪತಿಯಿಂದ ಸಹಾಯ ಮಾಡಿಸಬಹುದಾ ಅಂತ ನನಗೆ ಕೇಳಿದ್ದಳು, ನನ್ನಿಂದ ಆಗಲ್ಲ ಅಂಥೇಳಿ ಸಮತಾ ಕರೆ ಕಟ್ಟು ಮಾಡಿದ್ಲು. ಇವರು ಏನೂ ಮಾಡಿಲ್ಲ ಅಲ್ವಾ ಸ್ವಾಮಿ, ಇವರೇನೂ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಹೊಡೆದಿಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಈ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅದು ವಿಕ್ಟೋರಿಯಾ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಮತಾರ ಹಸ್ಬೆಂಡು ಒಂದು ಪ್ರಮುಖವಾದಂಥ ಹುದ್ದೆಯಲ್ಲಿದ್ದಾರೆ. ಅವ್ರ ಕಡೆಯಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಸಹಾಯ ಮಾಡಿಸಬಹುದಾ ಅಂದರೆ ಇವರು ಫೇವರ್ ಆಗಿ, ಆ್ಯಸ್ ಇಫ್ ಇಲ್ಲೇನೂ ನಡೆದಿಲ್ಲ, ಇಲ್ಲೇನೂ ಸಾಯಿಸಿಲ್ಲ, ಯಾರೂ ಚುಚ್ಚಿಲ್ಲ, ಯಾರೂ ಹೊಡೆದಿಲ್ಲ, ಇವರು ಯಾರೂ ಏನು ಕೆಲಸನೇ ಮಾಡಿಲ್ಲ, ಇಲ್ಲಿ ಮಾಡಿಸಬಹುದಾ ಅಂತ ಕೇಳಿದ್ದಳು. ನನ್ನಿಂದ ಆಗಲ್ಲ ಅಂಥೇಳಿ ಸಮತಾ ಫೋನ್ ಕಾಲನ್ನು ಕಟ್ ಮಾಡಿದ್ದಳು. ರೇಣುಕಾಸ್ವಾಮಿಯ ಮೇಲೆ 2 ಬಾರಿ ಹಲ್ಲೆ ಆಗಿದೆ. ದರ್ಶನ್ ಬರೋ ಮುಂಚೆ, ದರ್ಶನ್ ಬಂದ ಮೇಲೆ. ರೇಣುಕಾಸ್ವಾಮಿಗೆ 2 ಅವಧಿಗಳಲ್ಲಿ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಬರಲಿಕ್ಕಿಂತ ಮುಂಚೆನೂ ಹೊಡೆದಿದ್ದಾರೆ, ದರ್ಶನ್ ಬಂದ ಮೇಲೂ ಹೊಡೆದಿದ್ದಾರೆ. ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ. ಲಾಠಿ ಇದೆ, ಮರದ ಕೊಂಬೆ, ಹಗ್ಗದ ಮೇಲೂ ಕೂಡ ರಕ್ತದ ಕಲೆಗಳಿವೆ ಇವೆ ಅಂತ ಹೇಳಿದಾಗ ಯಾವ ಸ್ವರೂಪದಲ್ಲಿ ಹೊಡೆದಿರಬಹುದು ನೋಡಿ ಅಂಥೇಳಿ ಸಿದ್ಧಾರ್ಥ ಲೂಥ್ರಾ ಒಂದು ಕಡೆ ವಾದವನ್ನು ಮಂಡಿಸಿದ್ದಾರೆ.